ಮೈಸೂರಿನಲ್ಲಿ ಆದಂತಹ ಮಸೀದಿ ವಿವಾದ ಏನಿತ್ತು ಅದಕ್ಕೊಂದು ಇತ್ಯರ್ಥ ಆಡುವಂಥ ಪ್ರಯತ್ನಕ್ಕೆ ಒಂದು ಸಭೆ ನಡೀತಾ ಇತ್ತು. ಮೈಸೂರಿನ ಉದಯಗಿರಿ ಹಲೀಂ ಶಾದಿಯ ಮಸೀದಿ ವಿವಾದ ಏನಿದೆ, ಹಿಂದೂ ಮತ್ತು ಮುಸ್ಲಿಂ ಮುಖಂಡರ ಸಭೆ ಈಗ ಅಂತ್ಯಗೊಂಡಿದೆ. ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತಿವತ್ತು. ಮಸೀದಿ ತೆರೆಯಲು ಅವಕಾಶವನ್ನ ಕಲ್ಪಿಸುವಂತೆ ಮುಸ್ಲಿಂ ಮುಖಂಡರು ಮನವಿಯನ್ನ ಮಾಡಿಕೊಟ್ರು. ಅದು ಮಸೀದಿ ಅಲ್ಲ, ಮದರಸಾ, ಅಲ್ಲಿ ಶಾಲೆ ನಡೆಸ್ತೇವೆ, ಅಲ್ಲಿ ನಾವು ಪ್ರಾರ್ಥನೆ ಮಾಡುವುದಿಲ್ಲ ಅಂತ ಮುಸ್ಲಿಂ ಮುಖಂಡರು ಹೇಳಿದ್ದಾರೆ. ಅಲ್ಲಿ ಮಸೀದಿಯೂ ಬೇಡ, ಮದ್ರಸಾವೂ ಬೇಡ. ವಿವಾದಿತ ಸ್ಥಳ ಯಥಾಸ್ಥಿತಿಯಲ್ಲಿರುವಂತೆ ಹಿಂದೂ ಮುಖಂಡರು ಮನವಿಯನ್ನ ಮಾಡಿಕೊಂಡಿರು. ಮುಸ್ಲಿಂ ಹಿಂದೂ ಮುಖಂಡರ ಅಭಿಪ್ರಾಯವನ್ನ ಜಿಲ್ಲಾಧಿಕಾರಿಗಳು ಈಗಾಗಲೇ ಸಂಗ್ರಹಿಸಿದ್ದಾರೆ. ಕೋರ್ಟ್ಗೆ ಲಿಖಿತವಾಗಿ ವರದಿಯನ್ನ ಡಿಸಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ನೀಡಲಿದ್ದಾರೆ. ಇವತ್ತು ಸಭೆಯನ್ನ ನಡೆಸಿದ್ರು. ಎರಡು ಗುಂಪುಗಳ ಮುಖಂಡರನ್ನ ಒಳಗೊಂಡಿರುವಂಥ ಒಂದು ಶಾಂತಿ ಸಭೆ ನಡೀತು. ಜಿಲ್ಲಾಧಿಕಾರಿಗಳು ಎಲ್ಲವನ್ನ ಕೇಳಿಸ್ಕೊಂಡಿದ್ದಾರೆ. ನೋಡೋಣ ಏನಾಗುತ್ತೆ ಕೋರ್ಟ್ನಲ್ಲಿ ಅಂತ. ನನ್ನ ಸಹೋದ್ಯೋಗಿ ಈಗ ಮೈಸೂರು ಪ್ರತಿನಿಧಿ ಕೆಪಿ ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕೆಪಿ ನಾಗರಾಜ್, ಏನಾಯ್ತು ಸಭೆಯಲ್ಲಿ? ಪ್ರಮುಖವಾಗಿ ಕ್ಯಾತ್ಮರಳ್ಳಿಯಲ್ಲಿರುವಂತಹ ವಿವಾದಿತ ಜಾಗದಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನ ಆಗ್ಬೇಕು ಅನ್ನುವಂಥದ್ದು ಕೋರ್ಟ್ನ ನಿರ್ದೇಶನ ಕೂಡ ಇದೆ. ಆ ನಿರ್ದೇಶನದಂತೆ ಇವತ್ತು ಅರುಣ್ ಡಿಸಿ ಅವರು ಪೊಲೀಸ್ ಆಯುಕ್ತರ ಸಮ್ಮುಖದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಧರ್ಮದ ಎರಡು ಮುಖಂಡರ ಸಭೆಗಳು ನಡೆಯಿತು. ಮುಸ್ಲಿಂ ಮುಖಂಡರ ವಾದ ಏನು ಅಂತಂದ್ರೆ, ಅದು ಮಸೀದಿ ಅಲ್ಲ, ನಾವು ಅಲ್ಲಿ ಯಾವುದೇ ರೀತಿಯಂತ ಪ್ರಾರ್ಥನೆ ಮಾಡೋದಿಲ್ಲ, ಕೇವಲ ಅದನ್ನ ಮದರಸವಾಗಿ ನಾವು ಉಳಿಸ್ಕೋತೀವಿ, ಅಲ್ಲಿ ನಾವು ಅರಬಿಕ್ ಶಿಕ್ಷಣವನ್ನ ನಾವು ನೀಡ್ತೇವೆ, ಹಾಗಾಗಿ ಅದಕ್ಕೆ ಅವಕಾಶವನ್ನ ಕಲ್ಪಿಸ್ಬೇಕು ಅನ್ನುವಂಥದ್ದು ಅವರ ವಾದ. ಅದಕ್ಕೆ ಹಿಂದೂ ಮುಖಂಡರು ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಅಲ್ಲಿ ಮದರಸವೂ ಇರೋದು ಬೇಡ, ಮಸೀದಿಯೂ ಇರೋದು ಬೇಡ, ಅವ್ರಿಗೆ ಮದರಸ ಬೇಕು ಅನ್ನೋದಾದ್ರೆ ಅದನ್ನ ಬೇರೆ ಸ್ಥಳಕ್ಕೆ ಅದನ್ನ ನಿಯೋಜನೆ ಮಾಡಿ ಅದು ಯಥಾಸ್ಥಿತಿಯಲ್ಲೇ ಮುಂದುವರಿಲಿ ಅನ್ನುವಂಥದ್ದು ಹಿಂದೂ ಮುಖಂಡರ ವಾದವಾಗಿದೆ. ಈಗ ಇಬ್ಬರ ವಾದವನ್ನ ಕೂಡ ಡಿಸಿ ಅವರು ಲಿಖಿತವಾಗಿ ಬರ್ಕೊಂಡಿದ್ದಾರೆ. ಅಂತಿಮವಾಗಿ ತಮ್ಮ ನಿರ್ಧಾರವನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ. ಆ ನಂತರದಲ್ಲಿ ಇದರ ಮುಂದಿನ ತೀರ್ಮಾನ ಆಗುತ್ತೆ. ಅರುಣ್. ಓಕೆ, ಕೆಪಿ ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಕೋರ್ಟಲ್ಲಿ ಏನೇ ಇದ್ರೂ ಕೂಡ ತೀರ್ಮಾನ ಆಗಬೇಕು, ಸಭೆ ಮಾಡಿ ಏನು ನಿರ್ಧಾರ ಅನ್ನೋದು ಹೇಳಿದ್ದಾರೆ. ಇದನ್ನೆಲ್ಲವೂ ಕೂಡ ಈಗ ಕೋರ್ಟ್ಗೆ ಸಲ್ಲಿಸ್ತಾರೆ. ಕೋರ್ಟ್ ನಿರ್ಧಾರವನ್ನು ಮಾಡುತ್ತೆ ಏನು ಮಾಡಬೇಕು ಅಂತ ಹೇಳಿ.